ಜೀವನ ದರ್ಶನ ಡಿವಿಜಿಯವರ ಹಿತನುಡಿಗಳು. ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಜೀವನದ ಒಂದು ಮಾರ್ಗದರ್ಶಿ ಕೈಪಿಡಿ. ಜೀವನದ ಜಿಜ್ಞಾಸೆ, ಆಧ್ಯಾತ್ಮಿಕ ಸತ್ಯ ಮತ್ತು ಪ್ರಾಯೋಗಿಕ ಜ್ಞಾನವನ್ನು ಒಳಗೊಂಡಿರುವ ಕೆಲ ಅಮೂಲ್ಯ ಪದ್ಯಗಳು ಮತ್ತು ಅವುಗಳ ವಿವರಣೆ ಇಲ್ಲಿದೆ. 1. ಅತಿ ಆಸೆಯನ್ನು ಕುರಿತು. ಏನನುಂಡರೂ ಸರಿಯೇ ಹೊಟ್ಟೆಗದು ಸಾಲದೆ, ತಾನೇನು ಬ್ರಹ್ಮಾಂಡವನು ನುಂಗಿ ಜೀರ್ಣಿಪನೆ, ಏನು ಬಯಸುವನೋ ಮನುಜ, ತನಗೇನು ಸಾಲದೋ, ಮೋನ ಸಾಕು ಮಂಕುತಿಮ್ಮ. ವಿವರಣೆ: ಮನುಷ್ಯನ ಆಸೆಗಳಿಗೆ ಮಿತಿಯಿಲ್ಲ. ಎಷ್ಟೇ ಉಂಡರೂ ಹೊಟ್ಟೆಗೆ ಅಷ್ಟೇ ಸಾಕು, ಇಡೀ ಬ್ರಹ್ಮಾಂಡವನ್ನೇ ನುಂಗಲು ಸಾಧ್ಯವಿಲ್ಲ. ಹಾಗೆಯೇ ಮನುಷ್ಯ ಅತಿಯಾದ ಆಸೆಗಳಿಂದ ಏನೇನೋ ಬಯಸುತ್ತಾನೆ. ಆದರೆ ಸಮಾಧಾನ ಮತ್ತು ಮೌನವೇ ಬದುಕಿಗೆ ದೊಡ್ಡ ಸಂಪತ್ತು ಎಂದು ಈ ಪದ್ಯ ಹೇಳುತ್ತದೆ. 2. ಕಾಲ ಮತ್ತು ಪರಿವರ್ತನೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ. ಜಸವು ಜನಕ್ಕೆ ಮಂಕುತಿಮ್ಮ. ವಿವರಣೆ: ಒಂದು ಮರ ಚೆನ್ನಾಗಿ ಕಾಣುವುದು ಹಳೆಯ ಬೇರು ಮತ್ತು ಹೊಸ ಚಿಗುರುಗಳು ಒಟ್ಟಿಗೆ ಇದ್ದಾಗ ಮಾತ್ರ. ಹಾಗೆಯೇ ಬದುಕು ಸುಂದರವಾಗಲು ನಮ್ಮ ಹಳೆಯ ಸಂಪ್ರದಾಯ, ತತ್ವ ಮತ್ತು ಹೊಸ ಕಾಲದ ವಿಚಾರಗಳು, ಯುಕ್ತಿ ಮೇಳೈಸಬೇಕು. ಹಳೆಯದನ್ನು ಸಂಪೂರ್ಣವಾಗಿ ಬಿಡಬಾರದು, ಹೊಸದನ್ನು ತಿರಸ್ಕರಿಸಬಾರದು. 3. ಮಾತು ಮತ್ತು ಮೌನ. ಮಾತು ಬೆಳ್ಳಿ, ಮೌನ ಬಂಗಾರವೆಂಬುದು ಹಳೆಯ ಮಾತು. ಮಿತವಾಗಿ ಮಾತನಾಡುವುದು ಮುತ್ತಿನ ಹಾರದಂತೆ. ಅತಿಯಾದ ಮಾತಿನಿಂದ ಅಶಾಂತಿ ಮತ್ತು ಕಲಹ. ಮಾತು ಮಿತವಾಗಿರಲಿ ಮಂಕುತಿಮ್ಮ. ವಿವರಣೆ: ಮಾತಿಗಿಂತ ಮೌನವೇ ಶ್ರೇಷ್ಠ. ಮಾತನಾಡುವಾಗಲೂ ಮಿತವಾಗಿ, ಮುತ್ತಿನ ಹಾರದಂತೆ ಸ್ಪಷ್ಟವಾಗಿ ಮತ್ತು ಹಿತವಾಗಿ ಮಾತನಾಡಬೇಕು. ಅತಿಯಾದ ಮಾತು ಮನಸ್ಸುಗಳ ನಡುವೆ ದ್ವೇಷ ತರಬಹುದು, ಆದ್ದರಿಂದ ಸಂಯಮ ಅಗತ್ಯ. 4. ವಿಧಿಯ ಆಟ. ಬದುಕು ಜಟಕಾಬಂಡಿ, ವಿಧಿ ಅದರ ಸಾಹೇಬ. ಕುದುರೆ ನೀನ್, ಅವನು ಹೇಳವನು, ರಥವು ವಿಧಿ. ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೆ ಪಯಣ. ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ವಿವರಣೆ: ನಮ್ಮ ಜೀವನವೆಂಬ ಬಂಡಿಗೆ ವಿಧಿಯೇ ಚಾಲಕ. ನಾವು ಕುದುರೆಗಳಂತೆ ಅವನು ಹೇಳಿದ ಕಡೆ ಸಾಗಬೇಕು. ಮದುವೆಯಂತಹ ಶುಭ ಸಮಾರಂಭಕ್ಕಾಗಲಿ ಅಥವಾ ಮಸಣಕ್ಕಾಗಲಿ ಎಲ್ಲಿಗೆ ಕರೆದೊಯ್ದರೂ ಹೋಗುವುದು ಅನಿವಾರ್ಯ. ಈ ಜೀವನದ ಸತ್ಯವನ್ನು ಒಪ್ಪಿಕೊಂಡರೆ ಮಾತ್ರ ನೆಮ್ಮದಿ ಸಾಧ್ಯ. ಕಗ್ಗದ ಪ್ರಮುಖ ತತ್ವಗಳು: ವಿನಯ, ಎಲ್ಲದರಲ್ಲೂ ವಿನಯವಂತಿಕೆಯನ್ನು ತೋರುವುದು. ಪ್ರಬುದ್ಧತೆ, ಕಷ್ಟ ಸುಖಗಳೆರಡನ್ನೂ ಸಮನಾಗಿ ಕಾಣುವುದು. ಸತ್ಯ ಶೋಧನೆ, ಬದುಕಿನ ಅರ್ಥವನ್ನು ನಮ್ಮಲ್ಲೇ ಹುಡುಕುವುದು. ಡಿ. ವಿ. ಜಿಯವರ ಈ ಹಿತನುಡಿಗಳು ನಮ್ಮ ಮನಸ್ಸಿನ ಆತಂಕಗಳನ್ನು ದೂರ ಮಾಡಿ ಶಾಂತಿಯನ್ನು ನೀಡುತ್ತವೆ.